ಯೋಸೇಫನಿಂದ ಕಲಿಯಬಹುದಾದ 7 ಮುಖ್ಯವಾದ ಕಾರ್ಯಗಳು. ಯೋಸೇಫನಲ್ಲಿದ್ದಂತಹ ದರ್ಶನ. ಚಿಕ್ಕ ಪ್ರಾಯದಿಂದಲೇ ಯೋಸೇಫನಿಗೆ ಒಂದು ದರ್ಶನವಿದ್ದಿತು. ಕರ್ತನು ತನ್ನನ್ನು ಉನ್ನತಿಗೆ ತರುವನೆಂಬುದೇ ಆ ದರ್ಶನವಾಗಿತ್ತು. ತನ್ನ ತಂದೆಯ 12 ಮಕ್ಕಳಲ್ಲಿ ಅವನೊಬ್ಬನೇ ದರ್ಶನವುಳ್ಳವನಾಗಿದ್ದನು. ಸ್ವಪ್ನದಲ್ಲಿ ಅವನಿಗುಂಟಾದ ದರ್ಶನ ನಿಮಿತ್ತವೂ ತಂದೆಯು ಅವನ ಮೇಲಿಟ್ಟಿದ್ದ ಪ್ರೀತಿಯ ನಿಮಿತ್ತವೂ ಸಹೋದರರು ಅವನನ್ನು ದ್ವೇಷಿಸಲಾರಂಭಿಸಿದರು. ಹಲವು ವೇಳೆಗಳಲ್ಲಿ ಯೌವನ ಪ್ರಾಯದಲ್ಲಿ ನೀವು ಭಕ್ತಿಯೂ ದರ್ಶನವೂ ಉಳ್ಳವರಾಗಿ ಜೀವಿಸುವಾಗ ನಿಮ್ಮೊಂದಿಗಿರುವವರು ಹಾಸ್ಯ ಮಾಡಬಹುದು. ಪ್ರಿಯ ದೈವ ಮಗುವೆ, ನಿನ್ನ ಭಕ್ತಿಯ ನಿಮಿತ್ತ ಬೇರೆಯವರು ನಿನ್ನನ್ನು ದ್ವೇಷಿಸುವಾಗ ನೀನು ನಿನ್ನ ದರ್ಶನವನ್ನು ಕಳೆದುಕೊಳ್ಳಬಾರದು. ಯೋಸೇಫನ ದರ್ಶನದಲ್ಲಿ ಅವನ ಸಿವುಡು ಎದ್ದು ನಿಂತದ್ದನ್ನು, ಸಹೋದರರ ಸಿವುಡುಗಳು ಅವನ ಸಿವುಡಿಗೆ ಅಡ್ಡ ಬಿದ್ದದ್ದನ್ನು ಅವನು ಕಂಡನು. ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಕುರಿತು ನಿನಗೆ ಒಂದು ದರ್ಶನವಿರಬೇಕು. ನಿನ್ನ ಕರೆಯುವಿಕೆಯ ಕುರಿತಾಗಿ, ನಿತ್ಯರಾಜ್ಯದ ಕುರಿತಾಗಿ ನಿನಗೆ ಒಂದು ದರ್ಶನವಿರಬೇಕು. ನೀನು ಈ ದರ್ಶನಗಳನ್ನು ಹಿಂಬಾಲಿಸುವಾಗ ಪ್ರಪಂಚವು ನಿನ್ನನ್ನು ಮಲಿನಗೊಳಿಸದಂತೆ ನಿನ್ನನ್ನು ಕಾಪಾಡಿಕೊಳ್ಳಬಲ್ಲೆ. ಯೋಸೇಫನ ತಾಳ್ಮೆ. ಯೋಸೇಫನ ತಾಳ್ಮೆಯು ನಮ್ಮನ್ನು ಆಶ್ಚರ್ಯದಲ್ಲಿ ಮುಳುಗಿಸುತ್ತದೆ. ಯೋಸೇಫನ ತಂದೆಯು ಅವನ ಸಹೋದರರ ಬಳಿಗೆ ಅವನನ್ನು ಕಳುಹಿಸಿದಾಗ ಅವರು ತನ್ನನ್ನು ದ್ವೇಷ ಮಾಡುತ್ತಾರೆ ಎಂಬುದಾಗಿ ತಿಳಿದಿದ್ದರೂ ಸಹ ತಾಳ್ಮೆಯಿಂದಲೂ ಸಂತೋಷದಲ್ಲೂ ಹೊರಟು ಹೋದನು. ಅವನ ಸಹೋದರರು ಅವನನ್ನು ಗುಂಡಿಯಲ್ಲಿ ಎತ್ತಿ ಹಾಕಿ ಬಿಟ್ಟರು. ಅನಂತರ ಅವನನ್ನು ಅಲ್ಲಿಂದ ಎತ್ತಿ 20 ರೂಪಾಯಿಗಳಿಗೆ ಮಾರಿದಾಗಲೂ ಅವನೇನೂ ಮಾತಾಡದೆ ಮೌನವಾಗಿದ್ದನು. ಕರ್ತನ ಹಸ್ತದ ಕೆಳಗೆ ತನ್ನನ್ನು ತಗ್ಗಿಸುವಾಗ ಆತನು ತಕ್ಕ ಸಮಯದಲ್ಲಿ ಉನ್ನತಿಗೆ ತರುವನೆಂದು ಅವನು ಅರಿತಿದ್ದನು. ಕರ್ತನಾದ ಯೇಸು ಕ್ರಿಸ್ತನು ಸಹ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಮೌನವಾಗಿದ್ದು ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ವಾಕ್ಯವು ತಿಳಿಸುತ್ತದೆ. ಯೋಸೇಫನು ಯೇಸು ಕ್ರಿಸ್ತನು ಉಪದ್ರವದಲ್ಲಿ ನಾವು ಹೇಗೆ ತಾಳ್ಮೆಯಿಂದ ಇರಬೇಕೆಂಬುದನ್ನು ಕಲಿಸಿಕೊಡುತ್ತಾರೆ. ಪರಿಶುದ್ಧತೆಯಲ್ಲಿ ಮುಂದುವರಿಯಲು ಬಯಸುವ ಪ್ರತಿಯೊಬ್ಬರಿಗೂ ತಾಳ್ಮೆಯು ಬಹಳ ಅವಶ್ಯ. ಕರ್ತನೊಂದಿಗೆ ಇದ್ದಂಥ ಯೋಸೇಫನು. ಯೋಸೇಫನು ಕರ್ತನೊಂದಿಗೆ ಇದ್ದನು, ಕರ್ತನು ಯೋಸೇಫನೊಂದಿಗೆ ಇದ್ದನು. ಆದ್ದರಿಂದಲೇ ಪಾಪದ ಇಚ್ಛೆಗಳಿಗೆ ಅಗಲಿ ಓಡಿ ಹೋಗಲು ಸಾಧ್ಯವಾಯಿತು. ಪ್ರಪಂಚವು ಅದೇ ರೀತಿ ಅಶುದ್ಧತೆಯಿಂದಲೂ ಪಾಪದಿಂದಲೂ ತುಂಬಿದ್ದರೂ ಸಹ ನಮ್ಮೊಳಗೆ ಜೀವವಾಗಿರುವಂಥ ಕ್ರಿಸ್ತನು ನೆಲೆಸಿರುವುದಾದರೆ ನಾವು ಸಹ ಪಾಪಗಳನ್ನು ಜಯಿಸಿದವರಾಗಿ ಇರುವೆವು. ಪೋಟಿಫರನ ಹೆಂಡತಿಯು ಅವನನ್ನು ಪಾಪ ಕೇಳಿದಾಗ ದೇವರಿಗೆ ವಿರುದ್ಧವಾಗಿ ಇಂಥ ಪಾಪವನ್ನು ಹೇಗೆ ಮಾಡಲಿ ಎಂಬುದಾಗಿ ಅವನು ಕೇಳಿದನು. ದೇವರು ಯಾವಾಗಲೂ ನನ್ನನ್ನು ನೋಡುತ್ತಾನೆ ಎಂಬ ಗ್ರಹಿಕೆಯು, ನಾನು ದೇವರನ್ನು ಬಿಟ್ಟು ಅಗಲಬಾರದು ಎಂಬ ದೃಢವಾದ ತೀರ್ಮಾನವು, ದೇವರು ತನ್ನ ಮೇಲೆ ಇಟ್ಟಿರುವಂಥ ಅಪಾರವಾದ ಪ್ರೀತಿಗೆ ನಾನು ದ್ರೋಹ ಮಾಡಲೇಬಾರದೆಂಬ ಮನೋಭಾವವು ಆ ಪಾಪವನ್ನು ಜಯಿಸಲು ಅವನಿಗೆ ಸಹಾಯ ಮಾಡಿತು. ಪೋಟಿಫರನು ನೋಡದೆ ಹೋದರೂ ಕರ್ತನು ನನ್ನನ್ನು ನೋಡುತ್ತಿದ್ದಾನೆ ಎಂಬ ಭಯ ಅವನಲ್ಲಿ ನೆಲೆಗೊಂಡಿತ್ತು. ಇದುವೇ ಅವನು ಈ ಪಾಪವನ್ನು ಜಯಿಸುವುದಕ್ಕೆ ಮುಖ್ಯವಾದ ಕಾರಣವಾಗಿತ್ತು. ನಂಬಿಗಸ್ತನಾದ ಯೋಸೇಫನು. ಯೋಸೇಫನು ಅನ್ಯಾಯವಾಗಿ ಸೆರೆಮನೆಯಲ್ಲಿ ತಳ್ಳಲ್ಪಟ್ಟರೂ ಕರ್ತನಲ್ಲಿಟ್ಟ ಅವನ ನಂಬಿಕೆಯು ಕುಂದಿ ಹೋಗಲಿಲ್ಲ. 2 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅವನು ಸೆರೆವಾಸದಲ್ಲಿ ದಂಡನೆಯನ್ನು ಅನುಭವಿಸಿದರೂ ತನ್ನಲ್ಲಿದ್ದಂಥ ಪರಿಶುದ್ಧತೆಯನ್ನು ಕಾಪಾಡಿಕೊಂಡನು. ಶೋಧನೆಗಳು ಬರುವಾಗ ಕೆಲವರು ಕರ್ತನನ್ನು ಮರೆತು ತಮ್ಮ ಪರಿಶುದ್ಧತೆಯನ್ನು ಗಾಳಿಗೆ ತೂರಿ ಓಡಿ ಹೋಗುತ್ತಾರೆ. ಯೋಸೇಫನು ಕರ್ತನಿಗೆ ನಂಬಿಗಸ್ತನಾಗಿ ಉತ್ತಮನಾಗಿ ಜೀವಿಸಿದರೂ ಅನೇಕ ಕಷ್ಟಗಳನ್ನು, ಶಿಕ್ಷೆಗಳನ್ನು ಅನುಭವಿಸಬೇಕಾಯಿತು. ಆದರೂ ಸಹ ಅವನು ಮನಗುಂದಿ ಹೋಗಲಿಲ್ಲ. ಆದ್ದರಿಂದ ಕರ್ತನು ಯೋಸೇಫನನ್ನು ಕರುಣಿಸಿ ಅವನನ್ನು ಸೆರೆಮನೆಯಿಂದ ತಪ್ಪಿಸಿದನು. ನೀವು ಸಹ ಕರ್ತನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಾದರೆ ಕರ್ತನು ನಿಮ್ಮ ಪಕ್ಷದಲ್ಲಿ ನಿಂತು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ವೃದ್ಧಿಗೊಳಿಸಿ ಆಶೀರ್ವದಿಸುವನು. ಕರ್ತನನ್ನು ಮಹಿಮೆಗೊಳಿಸಿದಂತಹ ಯೋಸೇಫನು. ಯೋಸೇಫನು ತನ್ನ ಜೀವಿತದ ಪ್ರತಿಯೊಂದು ಹಂತದಲ್ಲೂ ಕರ್ತನನ್ನು ಮಹಿಮೆಪಡಿಸನೆಂಬುದಾಗಿ ನೋಡುತ್ತೇವೆ. ರಾಜನಾದ ಫರೋಹನು ಕನಸು ಕಂಡು ಯೋಸೇಫನನ್ನು ಕರೆಸಿದಾಗ ಅವನು ತನ್ನನ್ನು ತಗ್ಗಿಸಿಕೊಂಡು ಕರ್ತನನ್ನು ಉನ್ನತಿಗೊಳಿಸಿ, ನನ್ನಲ್ಲಿ ಅಂಥ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂಬುದಾಗಿ ಹೇಳಿ ಕರ್ತನನ್ನು ಮಹಿಮೆಪಡಿಸಿದನು. ಇದಲ್ಲದೆ ಫರೋಹನ ಸ್ವಪ್ನಕ್ಕೆ ಉತ್ತರ ಕೊಡುವಾಗಲೂ ಸಹ ದೇವರು ತಾನು ಮಾಡಬೇಕೆಂದಿರುವುದನ್ನು ಇವುಗಳ ಮೂಲಕ ತಮಗೆ ತಿಳಿಸಿದ್ದಾನೆ ಎಂಬುದಾಗಿ ಹೇಳಿ ಕರ್ತನನ್ನು ಮುಂದೆ ಇಟ್ಟು ಅರ್ಥ ಹೇಳುವುದನ್ನು ನೋಡುತ್ತೇವೆ. ದೇವರು ಕೊಟ್ಟಂತಹ ವರದಿಂದ ಯೋಸೇಫನು ಹೆಮ್ಮೆ ಪಟ್ಟುಕೊಳ್ಳದೆ ತನ್ನನ್ನು ತಗ್ಗಿಸಿ ಕರ್ತನನ್ನೇ ಮಹಿಮೆಪಡಿಸುವುದು ಅವನ ಉನ್ನತವಾದ ಗುಣವಾಗಿತ್ತು. ಅರಸನ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಕರ್ತನನ್ನು ಮಹಿಮೆಪಡಿಸುವುದರಿಂದ ಐಗುಪ್ತ ದೇಶದ ಎಲ್ಲ ಅಧಿಕಾರಿಗಳಿಗಿಂತಲೂ ಉನ್ನತವಾದ ಸ್ಥಾನಕ್ಕೆ ಬರುವಂತೆ ಕರ್ತನು ಅವನನ್ನು ಆಶೀರ್ವದಿಸಿದನು. ಸಹೋದರ ಪ್ರೀತಿಯುಳ್ಳ ಯೋಸೇಫನು. ಯೋಸೇಫನ ಸಹೋದರರು ಅವನನ್ನು ದ್ವೇಷಿಸಿದರೂ ಸಹೋದರರನ್ನು ಆತನು ದ್ವೇಷಿಸಲಿಲ್ಲ. ಅವರಿಗೆ ಮುಯ್ಯಿ ತೀರಿಸಬೇಕೆಂದಾಗಲಿ ಅವರನ್ನು ಶಿಕ್ಷೆಗೆ ಗುರಿ ಮಾಡಬೇಕೆಂದಾಗಲಿ ಅವನು ಮನಸ್ಸಿನಲ್ಲಿಯೂ ಸಹ ನೆನೆಸಲಿಲ್ಲ. ಕಳೆದು ಹೋದ ಕಾಲದ ನೆನಪುಗಳಿಂದ ತನ್ನ ಹೃದಯದಲ್ಲಿ ದ್ವೇಷವನ್ನು ಇಟ್ಟುಕೊಂಡು ಬೆಳೆಸಿಕೊಳ್ಳದೆ ಕ್ರಿಸ್ತನಂತೆ ಕ್ಷಮಿಸುವಂಥ ಉತ್ತಮವಾದ ಸ್ವಭಾವವನ್ನು ಯೋಸೇಫನು ಹೊಂದಿಕೊಂಡಿದ್ದನು. ಈ ಸತ್ಯ ನಮ್ಮ ಹೃದಯದಲ್ಲಿ ಇರುವುದಾದರೆ ನಾವು ಸಹ ನಮಗೆ ದ್ರೋಹವೆಸಗಿದರೂ ಸಹೋದರ ಪ್ರೀತಿಯುಳ್ಳವರಾಗಿ ನಡೆದುಕೊಳ್ಳುವೆವು.
ಕರ್ತನು ನಮ್ಮನ್ನು ಕ್ಷಮಿಸುವಂತೆ ನಾವು ಸಹ ಬೇರೆಯವರನ್ನು ಕ್ಷಮಿಸಿ ಸಹೋದರ ಐಕ್ಯತೆಯನ್ನು ಕಾಪಾಡಿಕೊಳ್ಳೋಣ. ನಿತ್ಯ ರಾಜ್ಯವನ್ನು ಕುರಿತು ನಂಬಿಕೆಯುಳ್ಳಂಥ ಯೋಸೇಫನಿಗೆ ನಿತ್ಯ ರಾಜ್ಯವನ್ನು ಕುರಿತು ನಂಬಿಕೆ ಇದ್ದಿತು, ಭವಿಷ್ಯವನ್ನು ಕುರಿತು ನಂಬಿಕೆ ಇದ್ದಿತು. ಆದ್ದರಿಂದಲೇ ತನ್ನ ಅವಸಾನ ಕಾಲದಲ್ಲಿ ತನ್ನ ಸಹೋದರನ ಕುರಿತು, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸುವನು, ನೀವು ನನ್ನ ಶವವನ್ನು ಸಹ ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂಬುದಾಗಿ ಹೇಳಿದನು. ನಂಬಿಕೆಯಿಂದಲೇ ಯೋಸೇಫನು ಇದನ್ನು ಮಾಡಿದನೆಂಬುದಾಗಿ ಇಬ್ರಿಯ ಪುಸ್ತಕ ತಿಳಿಸುತ್ತದೆ. ಒಂದು ದಿನ ದೇವರ ತುತ್ತೂರಿ ಧ್ವನಿಯಾಗುವಾಗ ನಾನು ಸಹ ಎಬ್ಬಿಸಲ್ಪಡಬೇಕೆಂಬುದು ಅವನ ನಿರೀಕ್ಷೆಯಾಗಿದ್ದಿತು. ಕ್ರಿಸ್ತನಲ್ಲಿ ಸತ್ತವರು ಎಬ್ಬಿಸಲ್ಪಡುವರೆಂಬ ವಾಕ್ಯದಲ್ಲಿ ಅವನು ಬಹಳ ನಿರೀಕ್ಷೆಯುಳ್ಳವನಾಗಿದ್ದನು. ಪ್ರಿಯ ದೈವ ಮಗುವೆ, ನಿತ್ಯ ರಾಜ್ಯವನ್ನು ಕುರಿತ ನಂಬಿಕೆಯುಳ್ಳವನು ಎಂದಿಗೂ ಸಹ ಪಾಪದಲ್ಲಿ ಬಿದ್ದು ಹೋಗುವುದಿಲ್ಲ. ಅವನ ಕಣ್ಣುಗಳು ನಿತ್ಯದಲ್ಲಿನ ಮಹೋನ್ನತವಾದ ಕಾರ್ಯಗಳನ್ನ ಕುರಿತು ಅಪೇಕ್ಷಿಸುವುದೇ ಹೊರತು ಭೂಮಿಯ ಅಲ್ಪವಾದ ಆಸೆ ಇಚ್ಛೆಗಳನ್ನು ಆರಿಸಿಕೊಂಡು ಓಡಿ ಹೋಗುವುದಿಲ್ಲ. ನೀನು ಸಹ ನಿನ್ನ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯಗಳನ್ನ ಹೊಂದಿಕೊಳ್ಳಲು ಸಿದ್ಧನಾಗಿರುವೆಯಾ? ಆಲೋಚಿಸಿ ನೋಡು.